ಆಕ್ಚುಲಿ ಯಾರಿಗೆ ಸೋನಂ ವಾಂಗ್ಚುಕ್ ಹಿಂಗೇನು ಮಾಡಕ್ಕೆ ಕೆಲಸ ಇಲ್ವಾ? ಉಪವಾಸ ಸತ್ಯಾಗ್ರಹ ಎಲ್ಲ ಏನಕ್ಕೆ ಮಾಡಬೇಕು? ನಮ್ಮ ದೇಶದಲ್ಲಿ ಏನು ಇವರು ಮಾಡಿದ ತಕ್ಷಣ ಎಲ್ಲ ಬದಲಾಗ್ಬಿಡುತ್ತಾ? ಖಂಡಿತ ಇಲ್ಲ. ಸೋನಂ ವಾಂಗ್ಚುಕ್ ಒಬ್ಬ ಸೈಂಟಿಸ್ಟ್. ನಮ್ಮ ದೇಶದಲ್ಲಿ ಏನು ಸೈಂಟಿಸ್ಟ್ಗಳಿಗೆ ಏನು ಕೊರತೆನಾ? ಎಲ್ಲ ಕಡೆ ಸೈಂಟಿಸ್ಟ್ಗಳವ್ರೆ ಅಲ್ವಾ? ಆ ಥರ ಇವರು ಒಬ್ರು ಸೈಂಟಿಸ್ಟ್ ಅಷ್ಟೇ. ಈ ವ್ಯಕ್ತಿ ಏನಕ್ಕೆ ಈ ಸತ್ಯಾಗ್ರಹ ಮಾಡ್ತಿದ್ದಾರೆ? ಏನಿಲ್ಲಪ್ಪ, ಸಿಂಪಲ್. ನಮ್ಮ ದೇಶದಲ್ಲಿ ರೀಸೆಂಟ್ ಆಗಿ ಒಂದಷ್ಟು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು. ಅಂಡ್ ಇದೇ ಥರ 2021 ಇಂದ ಸುಮಾರು ಪೇಪರ್ಗಳು ಲೀಕ್ ಆಯಿತು. ಅಂಡ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ತಿರೋ ಹಗರಣಗಳ ಬಗ್ಗೆ ಅಕೌಂಟಬಿಲಿಟಿ ಕೇಳ್ತಿದ್ದಾರೆ. ಜೊತೆಗೆ ಈ ಹಗರಣದಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಕೇಳ್ತಿದ್ದಾರೆ. ತಪ್ಪೇ? ನಮ್ಮ ದೇಶದಲ್ಲಿ ಇದನ್ನೆಲ್ಲ ಯಾಕೆ ಕೇಳಬೇಕು? ನಮ್ಮ ದೇಶದಲ್ಲಿ ಏನು ಭ್ರಷ್ಟಾಚಾರ ನಡೀತಿದ್ಯಾ? ಪ್ರಪಂಚದಲ್ಲೇ ಕ್ಲೀನ್ ದೇಶ ಯಾವ್ದಾದ್ರು ಒಂದಿದೆ ಅಂದ್ರೆ ಅದು ನಮ್ದು ಮಾತ್ರನೇ ಅಲ್ವಾ? ಬಟ್ ಎಲ್ಲರಿಗೂ ಗೊತ್ತು ನಮ್ಮ ದೇಶದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಿದೆ ಅಂತ. ಅಂಡ್ ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ. ಪ್ರಶ್ನೆ ಮಾಡ್ತಿರೋ ಕೆಲವೇ ವ್ಯಕ್ತಿಗಳು ಸೋನಂ ವಾಂಗ್ಚುಕ್ ಅಂತವ್ರು. ಅವ್ರು ಏನು ನಾರ್ಮಲ್ ವ್ಯಕ್ತಿ ಅಲ್ಲಪ್ಪ, ಸೈಂಟಿಸ್ಟು. ಆ ವ್ಯಕ್ತಿಗೇನು ಸಿಗ್ಬೇಕಾಗಿಲ್ಲ ಇದರಿಂದ ಮುಂದಕ್ಕೆ. ಜನಕ್ಕೋಸ್ಕರ, ಜೊತೆಗೆ ಸ್ಟೂಡೆಂಟ್ಸ್ಗೋಸ್ಕರ, ಎಜುಕೇಶನ್ ಡಿಪಾರ್ಟ್ಮೆಂಟ್ಗೋಸ್ಕರ ಇಷ್ಟೆಲ್ಲ ಎಫರ್ಟ್ ಹಾಕ್ತಿದ್ದಾರೆ. ನಾವು ಅದ್ರ ಬಗ್ಗೆ ತಲೆನೂ ಕೊಡಿಸ್ಕೊಂತಿಲ್ಲ. ರಿಯಾಲಿಟಿ ಮಾತಾಡೋಣ. ಸೋನಂ ವಾಂಗ್ಚುಕ್ ಸರ್, ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಇದಷ್ಟು ಅರ್ಥ ಆಗುತ್ತೋ ಇಲ್ವೋ? ಎಷ್ಟೋ ಜನ ಹಿಂದಿಲಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದಾರೆ. ದಯವಿಟ್ಟು ಇದನ್ನ ನಿಲ್ಲಿಸ್ಬಿಟ್ಟು. ನಮ್ಮ ದೇಶದಲ್ಲಿ ಇದರಿಂದ ಏನು ಬದಲಾವಣೆ ಆಗಲ್ಲ. ನೀವು ಮಾಡ್ತಿರೋ ಉಪವಾಸ ಸತ್ಯಾಗ್ರಹ ಏನು ಸ್ವತಂತ್ರ ಪೂರ್ವದಲ್ಲಿ ಮಾಡಿದ್ರೆ ಸ್ವತಂತ್ರ ಸಿಗಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತೇನೋ, ಅಥವಾ ಒಂದು 20-30 ವರ್ಷದಿಂದ ಮಾಡಿದ್ರೆ ಒಂದು ಸಣ್ಣ ಎಫೆಕ್ಟ್ ಆದ್ರೂ ಸಿಕ್ತಿತ್ತೇನೋ. ಬಟ್ ಈಗಿನ ಕಾಲದಲ್ಲಿ ನಿಮ್ಮ ಎಫರ್ಟ್ ಏನು ಪ್ರಯೋಜನ ಇಲ್ಲ. ಬಿಕಾಸ್ ನೀವು ಸಾಯ್ತೀವಿ ಅಂತಂದ್ರು ಸಾಯ್ಲಿ ಬಿಡ್ರಿ, ಏನ್ ಮಾಡಕ್ಕೈತಿದೆ, ವಯಸ್ಸಾಗಿರೋನೊಬ್ಬ ಸತ್ತ, ನಾವು ರೆಸ್ಟ್ ಇನ್ ಪೀಸ್ ಅಂದ್ಬಿಟ್ಟು ಒಂದು ಸ್ಟೋರಿಲು ಸ್ಟೇಟಸ್ ಎಲ್ಲ ಹಾಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಹೊರತು ನಾವು ಯಾರು ನಿಮ್ಗೆ ಸಪೋರ್ಟ್ ಮಾಡಲ್ಲ. ಹಾರ್ಡ್ ರಿಯಾಲಿಟಿ. ಅಂಡ್ ನಮ್ಮ ದೇಶದಲ್ಲಿ ಒಂದಷ್ಟು ಜನ ಯುವಕರು ಹೆಂಗೆ ಆಗ್ಬಿಟ್ಟಿದೀವಿ, ನಾವು ಒಂದಷ್ಟು ಜನ ಈ ಪಕ್ಷ, ಒಂದಷ್ಟು ಜನ ಈ ಪಕ್ಷ ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ. ಆ ಪಕ್ಷಗಳು ತಪ್ಪು ಮಾಡಿ ಸರಿ ಮಾಡಲಿ, ಎಲ್ಲ ಅವ್ರಿಗೆ ಪರ. ನನ್ನ ಪ್ರಕಾರ ದೇಶದ ಜನ ಹೆಂಗಿರ್ಬೇಕು ಅಂದ್ರೆ, ಯಾವುದೇ ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಅದಕ್ಕೆ ವಿರೋಧವಾಗಿ ನಾವಿರ್ಬೇಕು. ಬಿಕಾಸ್ ನಾವ್ ಹೇಳಿದ್ದನ್ನ ಮಾಡಕ್ ಅವ್ರಿರೋ, ನಾವ್ ಹಂಗಿಲ್ಲ, ನಾವ್ ಹಂಗಿರಕ್ಕೂ ಆಗಲ್ಲ. ಈಗ ಸದ್ಯಕ್ಕೆ ಅದೆಲ್ಲ ಬದಲಾವಣೆ ಆಗಲ್ಲ. ಈ ಮೀಡಿಯಾಗಳೆಲ್ಲ ಹೆಂಗಾಗ್ಬಿಟ್ಟಿದೆ, ಎಷ್ಟೋ ಜನ ಈಗ ಹೆಂಡ್ತಿದ್ರು ಗಂಡಿಂದ್ರನ್ನ ಸಾಯಿಸ್ತಿರೋದನ್ನ ತುಂಬಾ ಚೆನ್ನಾಗಿ ಸ್ಟೋರಿ ಮಾಡ್ಕೊಂಡು ಕೂತಿದ್ದಾರೆ ನೀಟಾಗಿ. ಈ ಸೋಕಾಲ್ಡ್ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಸೆಲೆಬ್ರಿಟಿಗಳಿಗೆ ಅವ್ರವ್ರ ಕೆಲಸ ಮಾಡಕ್ಕೆ ಅಥವಾ ಸಿನಿಮಾಗಳು ಮಾಡಕ್ಕೆ ಟೈಮ್ ಸಾಲ್ತಿಲ್ಲ. ಇನ್ ದೇಶದ ವಿಷಯ ಅವ್ರಿಗೆ ಏನಕ್ಕೆ? ಅಂಡ್ ಅವ್ರ ಅಕೌಂಟ್ಗೆ ಎಷ್ಟು ಬಂತು ಅನ್ನೋತಾನೆ ಅವ್ರಿಗೆ ಮ್ಯಾಟ್ರು. ಪ್ರತಿಯೊಬ್ಬನು ನಾನು ಎಷ್ಟು ಅರ್ನ್ ಮಾಡಿದೆ ಅನ್ನೋದ್ರ ಬಗ್ಗೆ ಅಥವಾ ನಾನು ಎಷ್ಟು ಸಂಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಹೊರತು ದೇಶ ಎಲ್ಲ ನಮ್ಗೆ ಯಾಕೆ ಗುರು? ಯಾವನ ಹೇಳಿದ್ರು ನಮ್ಗೇನು? ಇವಾಗ ಇವರು ಅಷ್ಟೇ ಇಷ್ಟೆಲ್ಲ ಕಷ್ಟಪಟ್ಟು ಪಾಪ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅವ್ರು ಅನ್ಕೊಂಡಿದ್ದೇನೋ ಆಗ್ಲಿಲ್ಲ, ವ್ಯಕ್ತಿನೇ ತೀರೋದ್ರು ಅಂದ್ರು ನಾವ್ ಏನ್ ಮಾಡ್ತೀವಿ? ಮ್ಯಾಕ್ಸಿಮಮ್ ಅಂದ್ರೆ ಸ್ಟೋರಿಗೋ ಸ್ಟೇಟಸ್ ಹಾಕ್ಬಿಟ್ಟು ರೆಸ್ಟ್ ಇನ್ ಪೀಸ್ ಸರ್, ನಿಮ್ಮಂಥವ್ರು ಬೇಕು ಮತ್ತೆ ಬಂದು ಇಷ್ಟೇ ಕಷ್ಟಗಳನ್ನ ಅನ್ಭವಿಸಿ ನೀವು ಅಂತ ಅನ್ಬಿಟ್ಟು ಹಾಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಇದ್ದೇ ಹಾರ್ಡ್ ಕೋರ್ ರಿಯಾಲಿಟಿ. ಮತ್ತೆ ಇಷ್ಟೆಲ್ಲ ರಿಯಾಲಿಟಿ ಹೇಳ್ಬಿಟ್ಟು ನೀನ್ ಯಾಕಪ್ಪ ಈ ವಿಡಿಯೋ ಮಾಡ್ತಿದ್ಯಾ ಅಂದ್ರೆ, ಇವತ್ತು ಸೋಷಿಯಲ್ ಮೀಡಿಯಾಗ ಅಷ್ಟು ಪವರ್ ಐತೆ. ಅಟ್ಲೀಸ್ಟ್ ನಾವು ವಿಷಯಗಳನ್ನ ರೀಚ್ ಮಾಡಿಸ್ತೀವಿ ಅನ್ಕೊಳ್ಳಿ. ಯಾರೋ ಒಬ್ಬ ನೆಕ್ಸ್ಟ್ ವೋಟ್ ಹಾಕುವಾಗ ಈ ವಿಷಯ ಅವನಿಗೆ ಮ್ಯಾಟರ್ ಆದ್ರೆ ನನಗದು ಅಚೀವ್ಮೆಂಟ್ ಲೆಕ್ಕ. ಆ್ಯಂಡ್ ಒಂದೇ ಒಂದು ಸಣ್ಣ ಕನ್ಸರ್ನ್ ಅಷ್ಟೇ, ಈ ಥರ ತುಂಬ ಪ್ರೊಟೆಸ್ಟ್ಗಳಾಗಿ ಅದು ಸಕ್ಸಸ್ಫುಲ್ ಆಗದೆ ಇರೋದನ್ನ ನಾವು ತುಂಬ ನೋಡಾಗಿದೆ. ಅಟ್ಲೀಸ್ಟ್ ಈ ಪ್ರೊಟೆಸ್ಟ್ ಏನಾದ್ರು ಸಕ್ಸಸ್ಫುಲ್ ಆದರೆ ಏನು ಬದಲಾವಣೆ ಆಗುತ್ತೆ ಅಂದರೆ, ನೆಕ್ಸ್ಟ್ ಬರೋ ಅಂಥ ಮಿನಿಸ್ಟರ್ಗಳಿರ್ಬೋದು ಅಥವಾ ನೆಕ್ಸ್ಟ್ ಬರೋ ರಾಜಕಾರಣಿಗಳಾಗ್ಬೋದು ಯೋಚನೆ ಮಾಡ್ತಾರೆ ತಪ್ಪು ಮಾಡೋಕ್ಕೆ. ಅಥವಾ ಈ ಪ್ರೊಟೆಸ್ಟ್ ಏನೂ ಯೂಸ್ ಆಗಲಿಲ್ಲ ಅನ್ಕೊಳ್ಳಿ, ಏನೋ ಬಂದರು ಯಾರೋ ಒಬ್ಬರು ಉಪವಾಸ ಸತ್ಯಾಗ್ರಹ ಮಾಡೋರು ಸತ್ತೋದ್ರು ಅಥವಾ ಎದ್ದೋದ್ರು ಅಂತ ಮಾಡಿದ್ರೆ, ನೆಕ್ಸ್ಟ್ ಯಾರೋ ಒಬ್ಬ ರಾಜಕಾರಣಿ ಬರೋನು ಇನ್ನೊಬ್ಬ ಯಾವನೋ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಎಷ್ಟು ದಿನ ಮಾಡ್ತಾನೆ, ಮಾಡಿದ್ರು ಸತ್ರ ಏನು ಮಾಡ್ಬಿಡ್ತಾರೆ ನಮ್ಮ ಜನ ಅಂತ ಅನ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ. ಬಟ್ ನಾನು ಆಗ್ಬಾರ್ದು ಅನ್ಕೋತಿರೋದು ಏನಂತಂದ್ರೆ, ಕೆಲವು ವರ್ಷಗಳಿಂದ ರೈತರ ಚಳವಳಿ ಆಯಿತು. ರೈತರ ಚಳವಳಿ ಆದ ತಕ್ಷಣ ಸ್ವಲ್ಪ ದಿನಕ್ಕೆ ಆ ರೈತರ ಚಳವಳಿಗಳಿಗೆ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಆಫ್ಟರ್ ದಟ್ ನಮ್ಮಲ್ಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಹೆಂಗೆ ಪ್ರಿಡಿಕ್ಟ್ ಮಾಡ್ಬಿಟ್ರು ಅಂದ್ರೆ, ಇದು ರೈತರ ಚಳವಳಿಗಳಲ್ಲ ದಲ್ಲಾಳಿಗಳು ಮಾಡ್ತಿದ್ದ ಚಳವಳಿ, ಅದಕ್ಕೋಸ್ಕರ ಯಾರು ರಾಜಕಾರಣಿಗಳನ್ನು ರಿಯಾಕ್ಟ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು. ದಲ್ಲಾಳಿಗಳೇ ಮಾಡ್ಲಿ ಗುರು, ನೀವು ಬಂದು ರಿಯಾಕ್ಟ್ ಮಾಡೋಕ್ಕೇನು? ರೈಟ್. ಇವತ್ತು ಈ ವ್ಯಕ್ತಿ ಮಾಡ್ತಿರೋಂಥ ಪ್ರೊಟೆಸ್ಟು ಮುಂದೆ ಯಾವತ್ತೋ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಸುಧಾರಣೆಗೋಸ್ಕರ ಮಾಡಿದ್ದಲ್ಲ, ಈ ವ್ಯಕ್ತಿಗೆ ಏನೋ ಲಾಭ ಆಯಿತು ಅದಕ್ಕೋಸ್ಕರ ಮಾಡ್ಕೊಂಡ ಅನ್ನೋ ಕಾನ್ಸೆಪ್ಟ್ ಬರಬಾರ್ದು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿ ರಿಸರ್ಚ್ ಮಾಡೇ ವಿಡಿಯೋ ಮಾಡ್ತಿದ್ದೀನಿ, ಸರಿನಾ? ಯೂತ್ಸ್ ಜಾಸ್ತಿ ಇರೋಂಥ ದೇಶ ನಮ್ದು ಇವತ್ತು. ಸೊ ದಯವಿಟ್ಟು ಇದರ ಅವೇರ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಮ್ಯಾಕ್ಸಿಮಮ್ ಮೆಂಬರ್ಸ್ಗೆ ಶೇರ್ ಮಾಡಿ. ಬಿಕಾಸ್ ನಮಗೆ ನಾವೇ ಅಸಂಪ್ಷನ್ಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಇದಾಗಿದ್ದಕ್ಕೆ ಇದಾಗಿರ್ಬೋದು, ಇದು ಮಾಡಿದ್ದಕ್ಕೆ ಇದಾಗಿರ್ಬೋದು. ಅಥವಾ ಯಾವ ರಾಜಕಾರಣಿಗಳು ಕೂಡ ಬಂದು ತಪ್ಪುಗಳನ್ನ ಅವ್ರ ಮೇಲೆ ಹಾಕಂತಾನೆ ಇಲ್ಲ. ಯೋಚನೆ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ ಕ್ರಿಕೆಟ್ ಮ್ಯಾಚ್ ನಡೆದ್ರೆ ಮ್ಯಾಚ್ ಮುಗಿದ ತಕ್ಷಣ ಬಂದು ಕ್ಯಾಪ್ಟನ್ ಮಾತಾಡ್ತಾನೆ, ಏನಕ್ಕೆ ಸೋತ್ವಿ, ಏನಕ್ಕೆ ಗೆದ್ವಿ ಅನ್ನೋದನ್ನ ಹೇಳ್ತಾನೆ. ಬಟ್ ನಮ್ಮ ದೇಶದಲ್ಲಿ ಅಂತ ವಿಷಯನೇ ನಡೀತಿಲ್ಲ. ಏನೇನು ಸುಧಾರಣೆಗಳಾಗ್ತಿದೆ ಗೊತ್ತೇ ಇಲ್ಲ. ಯಾರೋ ಮೀಡಿಯಾದಲ್ಲಿ ಏನೋ ಹೇಳಿದ್ದನ್ನು ನಂಬ್ಕೊಂಡು ಹೋಗ್ತಾ ಇದ್ದೀವಿ. ರೈಟ್. ಸೊ ಅದಾಗಬಾರ್ದು ಅಂತಂದರೆ ದಯವಿಟ್ಟು ಸ್ವಲ್ಪ ಅವೇರ್ನೆಸ್ ಬೆಳೆಸ್ಕೊಳ್ಳಿ. ಇಂಥ ವಿಷಯಗಳ ಬಗ್ಗೆ ಧ್ವನಿ ಎತ್ತಿ. ಇದು ಯಾವುದೇ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಯಾವ ಪಕ್ಷದ ಪರಾನೂ ಅಲ್ಲ ವಿರೋಧನೂ ಅಲ್ಲ. ಇದು ಅನ್ಯಾಯ ಆಗಿದೆ, ಅದಕ್ಕೆ ಅಕೌಂಟಬಿಲಿಟಿ ಕೊಡಿ ಅಷ್ಟೇ. ಸೊ ಈ ವಿಷಯದ ಬಗ್ಗೆ ನಿಮ್ಗೇನು ಅನ್ಸುತ್ತೆ, ಆ್ಯಂಡ್ ಈ ವ್ಯಕ್ತಿ ಮಾಡ್ತಿರೋ ಪ್ರೊಟೆಸ್ಟ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ವಿಡಿಯೋನ ಮ್ಯಾಕ್ಸಿಮಮ್ ಅವರ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗೋಣ.